ಡಿಕೆ ಸಂಪುಟದಲ್ಲಿ ಎರಡನೇ ಪಟ್ಟಿ ರಿಲೀಸ್ ಆಯಿತು. ಎಷ್ಟೋ ದಿನಗಳ ನಂತರ ಈ ಪಟ್ಟಿ ರಿಲೀಸ್ ಆಗಿದ್ದಂಥದ್ದು. ಫುಲ್ ಟೆನ್ಷನ್ನಲ್ಲಿ 20 ಜನರ ಹೆಸರನ್ನ ಘೋಷಣೆಯನ್ನು ಮಾಡಿಬಿಟ್ರು ಅಧಿಕೃತವಾಗಿ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ವಿಚಾರದಲ್ಲಿ ಆಸೆಯನ್ನ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದಂಥ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಟಿ ಬಿ ಜಯಚಂದ್ರ ಅವರ ಹೆಸರೇ ಇಲ್ಲ. ಎರಡನೇ ಪಟ್ಟಿಯಲ್ಲಿ ತನ್ನ ಹೆಸರಿರುತ್ತೆ ಅಂತ ಅನ್ಕೊಂಡಿದ್ರು. ಎಲ್ಲೋ ಒಂದು ಕಡೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದು ಅವರೇ ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ಹೇಗಿದ್ದೀರಿ ಅಂತ ಅನ್ನೋದು ಬಹಳ ತಪ್ಪಾಗುತ್ತೆ, ಯಾಕಂತ ಅಂದ್ರೆ ತುಂಬಾ ಬೇಸರವಾಗಿರ್ತೀರಾ. ನಿಮಗೆ ಈ ಒಂದು ಇದರಲ್ಲಿ ಚಾನ್ಸ್ ಸಿಗುತ್ತೆ, ಎರಡನೇ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುತ್ತೆ ಅಂತ ಅನ್ಕೊಂಡಿದ್ರಿ, ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ. ಏನು ಕಾರಣ ಇರ್ಬೋದು? ಕಾರಣ ಏನಂತೂ ಗೊತ್ತಾಗ್ತಾ ಇಲ್ಲ. ಪಕ್ಷದಲ್ಲಿ ಆಗಿರ್ತಕ್ಕಂಥ ಪಟ್ಟಿ ನೋಡಿದ ಮೇಲೆ ಕ್ಷೇತ್ರ ಜನ ಇವತ್ತು ಅವ್ರಿಗೊಂಥರ ರೀತಿಯಾದಂಥ ಭ್ರಮರ ನಿರಸನ ಆಗಿದೆ, ಬೇಸರ ಆಗಿದೆ. ಈ ನಡವಳಿಕೆಗಳನ್ನು ಸಹಿಸದಲ್ಲೇ ವಾಪಸ್ ಬನ್ನಿ, ನಮ್ಮ ಜೊತೆಗಿರಿ, ನಾವು ಹೇಳ್ದಂಗೆ ಕೇಳಿ ನಮ್ಮ ಮಟ್ಟಕ್ಕನ್ನು ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ. ರಾಜೀನಾಮೆ ಕೊಟ್ಟು ವಾಪಸ್ ಬನ್ನಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಪಕ್ಷ ಮತ್ತು ಕಳೆದ 50-60 ವರ್ಷದಿಂದ ಒಂದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು, ಈ ಪಕ್ಷ ಬಿಟ್ಟು ಬೇರೆ ಪಕ್ಷ ನೋಡಿಲ್ಲ. ಆದರೆ ಎಲ್ಲ ಒಂದು ಕಡೆಗೆ ನಾನೊಬ್ಬ ಮೂಲ ಕಾಂಗ್ರೆಸ್ಸಿನಾಗಿ, ಮೂಲ ಕಾಂಗ್ರೆಸ್ ತತ್ವ ಸಿದ್ಧಾಂತದ ನಂಬಿಕೆ ಇಟ್ಟವ್ರನ್ನಾಗಿ ಈಗಿನ ಮಂತ್ರಿಮಂಡಲಗಳ ಪಟ್ಟಿ ನೋಡಿದ್ರೆ ನಮಗೆ ಹೆಂಗಪ್ಪ ನಾವು ನಮ್ಮ ಪ್ರತಿನಿಧಿಗಳು ಅಂತೇಳಿ, ನಮ್ಮ ಸರ್ಕಾರದ ಪ್ರತಿನಿಧಿಗಳು ಅಂತ ಹೇಳೋದು ಅನ್ನೋದಕ್ಕೆ ನಮಗೆ ಒಂದು ಯೋಚನೆ ಆಗಿದೆ. ಬಹುಶಃ ಯಾವುದೋ ಒಂದು ಎಲ್ಲ ಒಂದು ಕಡೆಗೆ ಕಾಂಗ್ರೆಸ್ ತತ್ವ ಸಿದ್ಧಾಂತಕ್ಕೆ ಬೆಲೆ ಇರ್ತಕ್ಕಂಥವ್ರು ಬೆಂಬಲ ಇಲ್ಲ, ಬೆಲೆ ಇಲ್ಲ ಅಂತಕ್ಕಂಥ ಭಾವನೆ ನಮಗೆ ಬರ್ತದೆ. ಸರ್ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಹೇಳ್ತಿತ್ತು ಹೊಸಬರಿಗೆ ಮಣೆ ಹಾಕಿ ಹಳಬರಿಗೆ ಚಾನ್ಸ್ ಕೊಡೋದನ್ನ ಬಿಡಿ ಅಂತ. ಎಲ್ಲೋ ಒಂದು ಕಡೆ ಈ ಜಾತಿ ಲೆಕ್ಕಾಚಾರ ಅನ್ನೋದೇನಿತ್ತು ಅದೇ ಮೇನ್ ಆಗೋಯ್ತಾ? ಹಿರಿತನ ಅನ್ನೋದು ಅಥವಾ ಇಷ್ಟು ದಿನ ಸುದೀರ್ಘವಾಗಿ ಆಡಳಿತವನ್ನು ಮಾಡ್ಕೊಂಡು ಬಂದಿದೆ, ಅದ್ಯಾವುದು ಲೆಕ್ಕಕ್ಕೆ ಬರಲಿಲ್ವಾ ಅಂತ ಹೈಕಮಾಂಡ್? ಒಂದು ಕಡೆ ರಾಜಕೀಯದಲ್ಲಿ ಜಾತಿಗಳು ಮುಖ್ಯ ಆಗ್ತದೆ, ತತ್ವ ಸಿದ್ಧಾಂತಗಳು ಬೇಕಾಗ್ತದೆ. ಆ ತತ್ವ ಸಿದ್ಧಾಂತವನ್ನು ನಂಬಿಕೆ ಇಟ್ಟು ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥ ರೀತಿಯಲ್ಲೂ ಕೂಡ ಇರಬೇಕಾಗ್ತದೆ. ಎಲ್ಲ ಒಂದು ಕಡೆಗೆ ಈ ನಡವಳಿಕೆಗಳನ್ನ ನೋಡಿದಾಗ ಆ ರೀತಿಯಾದಂಥ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆಗೆ ಯಾವುದೋ ಒಂಥರ ಲಾಬಿಗೆ ವರ್ಕೌಟ್ ಆಗ್ತಿದೆ ಅನ್ನತಕ್ಕಂಥ ರೀತಿ ಭಾವನೆ ಬರ್ತದೆ. ಸರ್ ಬಹಳ ದಿನಗಳ ಕಾಲ ದೆಹಲಿನಲ್ಲೇ ಬೀಡನ್ನು ಬಿಟ್ಟಿದ್ರಿ, ಅಲ್ಲೇ ಹೋಗಿ ಠಿಕಾಣಿಯನ್ನು ಹೂಡಿದ್ರಿ. ಎಲ್ಲೋ ಒಂದು ಕಡೆ ಯಾವುದು ವರ್ಕೌಟ್ ಆಗಲಿಲ್ಲ ಅಂತ ಅನ್ನಿಸ್ತಾ ಇಲ್ವಾ? ಇಲ್ಲಮ್ಮ, ನಾನೊಬ್ಬ ಪ್ರತಿನಿಧಿಯಾಗಿ ನಾನು ಸರ್ಕಾರವನ್ನು ಸೂಕ್ತವಾಗಿ ದಾರಿ ಮಾರ್ಗಗಳನ್ನ ಕಂಡುಹಿಡಿತಕ್ಕಂಥದ್ದು, ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ನಾನು ನಿರಂತರವಾಗಿ ಸಂಪರ್ಕದಲ್ಲಿರಬೇಕಾಯ್ತು. ಆ ಕೆಲಸವನ್ನು ಅತ್ಯಂತ ಸಮರ್ಪಕವಾಗಿ ನಾನು ಆತ್ಮತೃಪ್ತಿಯಿಂದ ಕೆಲಸವನ್ನು ಮಾಡಿದ್ದೇನೆ. ಆದರೆ ಅದನ್ನು ಅಷ್ಟೇ ಅಲ್ಲ, ಅದರೆಲ್ಲ ಒಂದು ಕಡೆ ಜನಗಳ ನಿರೀಕ್ಷೆ ಏನಿದೆ ಅಂತಕ್ಕಂಥದ್ದನ್ನು, ಆ ನಿರೀಕ್ಷೆಯಂತೆ ನಾವು ಬದುಕಬೇಕಾಗ್ತದೆ. ನಿರೀಕ್ಷೆಗಳು, ಜನರ ನಿರೀಕ್ಷೆನೇ ಭಾಳ ಮುಖ್ಯ ಆಗ್ತದೆ. ಜನರನ್ನ ಇವತ್ತು ನಾವು ಯಾವುದೇ ರೀತಿಯಲ್ಲೂ ಕೂಡ ನಿರ್ಲಕ್ಷ್ಯ ಮಾಡೋಕ್ಕಾಗೋದಿಲ್ಲ. ಕಾಕ್ರೋಚ್ ಪಾರ್ಟಿ ಅಂತ ಒಂದು ಪಾರ್ಟಿ ಇಡೀ ದೇಶವನ್ನೇ ನಡೆಸುವಂಥ ಕೆಲಸ ಆಗಬೇಕಾದಾಗ ಮತದಾರರೇ ನಮಗೆ ಮುಖ್ಯ, ಅವರೇ ಪ್ರಭುಗಳು, ಅವರ ನಿರೀಕ್ಷೆಯಂತೆ ನಾವು ಇರಬೇಕಾಗ್ತದೆ. ಸರ್ 7 ಬಾರಿ ಶಾಸಕರಾಗಿದ್ರಿ, ಎಲ್ಲೋ ಒಂದು ಕಡೆ ಇವಾಗ ಈ ಒಂದು ಸಂದರ್ಭದಲ್ಲಿ ಸಚಿವ ಸ್ಥಾನ ಬೇರೆ ಮಿಸ್ ಆಗಿದೆ. ಶಿರಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತ ಆಗತ್ತೆ ಅಂತ ಅನಿಸ್ತಾ ಇದೆ. ಇದೆಲ್ಲ ನೋಡ್ಕೊಳ್ಳಮ್ಮ, ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೋದು. ದ್ಯಾಟ್ ಈಸ್ ಎ ಡಾಕ್ಟರೇಟ್ ಗಿವನ್ ಟು ಮೀ. ಅಲ್ಲಿರೋ ಫೋಟೋ ನೋಡಿ, ಔಟ್ಸ್ಟ್ಯಾಂಡಿಂಗ್ ಲೆಜಿಸ್ಲೇಟರ್ ಅಂತ ನನಗೆ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ಕೊಳ್ಳಿ. ಇದನ್ನು ನಾನು ನೀವು ಬರ್ತೀರಾ ಅಂತ ಮಾಡಿಟ್ಟಿಲ್ಲ, ನೀವು ನೋಡ್ಕೊಳ್ಳಿ. ಇಲ್ಲ ಸರ್, ಶಿರಾ ಕ್ಷೇತ್ರದಲ್ಲಿ ನೀವು ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಿದ್ದೀರಾ ಅಂತ ಗೊತ್ತು. ಅದರಲ್ಲೂ ಕೂಡ 7 ಬಾರಿ ಶಾಸಕರಾದಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಜನಪರ ಸೇವೆ ಯಾವ ರೀತಿಯಾಗಿತ್ತು ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ. ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಕೂಡ. ರಾಜಕೀಯದಲ್ಲಿ ಹಣ ಬಂಡವಾಳ ಇಲ್ಲದೆ ಗೆದ್ದು ಬರ್ತಾ ಇರತಕ್ಕಂಥ ಶಾಸಕ ಯಾರ ಇದ್ದಾರೆ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ಬೋದು. ಅದಕ್ಕೆ ನನ್ನ ಜನ, ನಮ್ಮ ಕ್ಷೇತ್ರದ ಜನ ಅತ್ಯಂತ ಪ್ರಾಮಾಣಿಕರು. ಅವ್ರಿಗೆ ರಾಜಕೀಯದ ಬಗ್ಗೆ ಭವಿಷ್ಯದಲ್ಲಿ ನಿರೀಕ್ಷೆ ಇದೆ. ಆ ರೀತಿಯಾಗಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಸರ್ ಇವಾಗ ಹೈಕಮಾಂಡ್ ಏನಾದರೂ ಇಫ್ ಇನ್ ಕೇಸ್ ಇದರಲ್ಲಿ ಎಂಟ್ರಿ ಕೊಡ್ತು, ರಾಜೀನಾಮೆಯನ್ನು ಕೊಡಬೇಡಿ ಅಥವಾ ನಿಮ್ಮ ಮೇಲೆ ಏನಾದರೂ ಒತ್ತಡ ಆಗ್ತು ಅಂತ ಅಂದಂಥ ಸಂದರ್ಭದಲ್ಲಿ ನಿಮ್ಮ ನಿಲುವೇನು? ವಾಟ್ ನೆಕ್ಸ್ಟ್? ರಾಜಕೀಯ ನಿಂತ ನೀರಲ್ಲ. ಯಾವ ರೀತಿಯಾದಂಥ ರೀತಿಯಲ್ಲಿ ಸ್ಪಂದನೆ ಬರ್ತದೆ ಅಂತಕ್ಕಂಥ ನಮಗೆ ಗೊತ್ತಿಲ್ಲ. ನೋಡೋಣ. ಯಾವುದನ್ನು ಕೂಡ ನನ್ನ ಕ್ಷೇತ್ರದ ಮತದಾರರು ಮೆಚ್ಚಬೇಕು. ಸರ್ ನೀವು ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಿಲುವನ್ನು ತೆಗೆದುಕೊಂಡಿದ್ರಿ, ಇಷ್ಟು ವರ್ಷನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರಿ. ಬೈ ಚಾನ್ಸ್ ಏನಾದರೂ ಬಿಜೆಪಿ ಅಥವಾ JDS ಇಂದ ಏನಾದರೂ ಆ ಸ್ಟೇಜಿಂದ ಬಂದಿಲ್ಲ. ಅದನ್ನು ನಿರ್ಧಾರ ಮಾಡ್ತಕ್ಕಂಥ ನಮ್ಮ ಮತದ ಕ್ಷೇತ್ರದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.
ಇದಿಷ್ಟು ಟಿ.ಬಿ. ಜಯಚಂದ್ರ ಅವರ ಮಾತಾಗಿತ್ತು. ಮುಂದೆ ಏನಾಗುತ್ತೆ, ರಾಜಕೀಯ ಬೆಳವಣಿಗೆಗಳು ಏನೇನಾಗುತ್ತೆ ಅನ್ನೋದು ಪ್ರತಿ ಕ್ಷಣನೂ ಕೂಡ ಬದಲಾಗ್ತಾ ಇರುತ್ತೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನಾನು ಸುಕನ್ಯಾ ಪರಮೇಶ್. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.